ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನೀವು ನೋಡ್ಬೋದು ನನ್ನ ಮಗಳು ಮಲಗಿದ್ಲು. ಸೊ ಹಾಗೆ ಕಾರ್ಗೆ ಎತ್ತಾಕೊಂಡು ನಾವು ಇವಾಗ ಊಟಿಗೆ ಹೊರಡ್ತಾ ಇದ್ದೀವಿ. ಸೊ ಇದು ನಂಜನಗೂಡು. ಕರೆಂಟ್ಲಿ ನಾವು ಇವಾಗ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಮಳವಳ್ಳಿನ ಸ್ಟಾರ್ಟ್ ಮಾಡಿದ್ದು ಅರೌಂಡ್ 7:30. ಸೊ ಇವಳು ಮಲಗೇ ಇದ್ಲು. ಸೊ ಅದಕ್ಕೆ ಅವಳನ್ನ ಹಂಗೆ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ಹಂಗೆ ಮೈಸೂರು ಹತ್ರ ಸ್ಟಾಪ್ ಮಾಡಿ ಫ್ಯೂಯಲ್ ತುಂಬಿಸ್ಕೊಂಡು ಗುಂಡ್ಲುಪೇಟೆ ಥ್ರೂ ನಾವು ಊಟಿ ಹೋಗ್ತಾಯಿದ್ವಿ. ಸೊ ಕರೆಂಟ್ಲಿ ನಾವು ಇವಾಗ ಬಂಡೀಪುರ ಫಾರೆಸ್ಟ್ ಎಂಟರ್ ಆಗಿದ್ದೀವಿ. ಸೊ ಗುಂಡ್ಲುಪೇಟೆ ಆದಮೇಲೆ ನಿಮಗೆ ಫುಲ್ಲು ಫಾರೆಸ್ಟ್ ಏರಿಯಾ ಸಿಗುತ್ತೆ. ಸೊ ಥ್ರೂ ಬಂಡೀಪುರ ಫಾರೆಸ್ಟಿಂದನೇ ನಾವು ಊಟಿ ಆಗಲಿ ವಯನಾಡ್ ಆಗಲಿ ಯಾವುದೇ ಇದಕ್ಕೆ ಹೋಗಬೇಕು. ಸೊ ಹಂಗೆ ಹೋಗಬೇಕಾದ್ರೆ ದಾರಿಲಿ ನಮಗೆ ಜಿಂಕೆಗಳು ಕಾಣಿಸ್ತು. ಇಟ್ ವಾಸ್ ಅರೌಂಡ್ 10:30. ಸೊ 10:30 ಅರೌಂಡ್ ಜಿಂಕೆಗಳು ಕಾಣಿಸಿದ್ದೇ ಹೆಚ್ಚು. ಯೂಶ್ವಲಿ ಅರ್ಲಿ ಮಾರ್ನಿಂಗ್ ನೋಡಿದ್ರೆ ನಮಗೆ ಸಿಗುತ್ತೆ ಕೆಲವು ಪ್ರಾಣಿಗಳು. ಮೋಸ್ಟ್ಲಿ ಆನೆಗಳು ಕಾಣ್ತವೆ, ಇಲ್ಲ ಜಿಂಕೆಗಳು ಕಾಣ್ತವೆ. ಸೊ 10:30 ಆಗಿತ್ತಲ್ಲ, ಸೊ ಮೈಟ್ ಬಿ ಎಲ್ಲ ಒಳಗಡೆ ಇದ್ವು ಅನಿಸುತ್ತೆ. ಬರೀ ಜಿಂಕೆಗಳು ಮಾತ್ರ ಕಾಣಿಸಿತ್ತು. ಸೊ ಹಂಗೆ ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗ್ತಾಯಿದ್ವಿ. ಸೊ ನೀವು ನೋಡ್ಬೋದು. ಸೊ ಇದು ಆ್ಯಕ್ಚುಲಿ ಏನು ಎಲೆ ಉದುರೋ ಕಾಲ. ಸೊ ಎಲ್ಲ ಲೀವ್ಸು ಕೆಳಗಡೆ ಬಿದ್ದೋಗಿರುತ್ತೆ. ಇವಾಗ ಚಿಗುರಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಯೂಶ್ವಲಿ ಯುಗಾದಿಗೆ ಚಿಗುರಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ವಾ. ಸೊ ಅದಕ್ಕೆ ಫುಲ್ಲು ಕಾಡಲ್ಲಿ ಹೋಗ್ಬೇಕಾದ್ರೆ ಫುಲ್ ಎಲ್ಲ ಲೀವ್ಸು ಡ್ರೈ ಆಗೋಗಿತ್ತು. ಮರಗಳಲ್ಲಿ ಎಲೆನೇ ಇರಲಿಲ್ಲ. ಸೊ ಒಂಥರ ಬ್ಯಾರನ್ ಲ್ಯಾಂಡ್ ಥರ ಅನ್ನಿಸ್ತಾಯಿತ್ತು. ಲೈಕ್ ಜರ್ನಿ ಅಷ್ಟೊಂದು ಮಜಾ ಕೊಡಲಿಲ್ಲ. ಸೊ ನೀವು ಏನಾದರೂ ಇಫ್ ಇನ್ ಕೇಸ್ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಊಟಿ ವಯನಾಡ್ ಕಡೆಯಿಂದ ಅಂತಂದರೆ, ಲೈಕ್ ಇಫ್ ಯು ನಿಮಗೆ ಏನೋ ಫಾರೆಸ್ಟ್ ವ್ಯೂ ಎಂಜಾಯ್ ಮಾಡಬೇಕಂದ್ರೆ ಯು ಕ್ಯಾನ್ ಅವಾಯ್ಡ್. ಏಕೆಂದರೆ ಈ ಸೀಸನ್ ಐ ಥಿಂಕ್ ಟಿಲ್ ಮೇವರೆಗೂ ಇನ್ನೂ ಚಿಗುರ್ತಾನೆ ಇರುತ್ತೆ. ಅಷ್ಟೊಂದು ಲೀವ್ಸ್ ಬಂದಿರಲ್ಲ. ಸೊ ಯು ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಸೊ ಇವಾಗ ಕರ್ನಾಟಕ ಫಾರೆಸ್ಟ್ ಪರ್ಮಿಟ್ ಮುಗೀತು. ಸೊ ಕರ್ನಾಟಕ ಫಾರೆಸ್ಟ್ ಮುಗಿದಾದ್ಮೇಲೆ ನೆಕ್ಸ್ಟ್ ನಾವು ಈಗ ತಮಿಳ್ನಾಡು ಫಾರೆಸ್ಟ್ ಪರ್ಮಿಟ್ಗೆ ಎಂಟ್ರ್ ಆಗ್ತಾಯಿದ್ದೀವಿ. ಸೊ ನೀವು ನೋಡ್ಬೋದು, ಇದು ಮಧುಮಲೈ ಟೈಗರ್ ರಿಸರ್ವ್. ಸೊ ಯೂಶ್ವಲಿ ಏನಂದರೆ ಈಗ ಸೊ ನಮ್ಮ ಕರ್ನಾಟಕ, ತಮಿಳ್ನಾಡು, ಕೇರಳ ಇದಕ್ಕೆಲ್ಲ ಬಾರ್ಡರ್ನ ಹಂಚ್ಕೊಂಡಿರೋದ್ರಿಂದ ಸೊ ಫಾರೆಸ್ಟು ಕೂಡ ಲೈಕ್ ಎಲ್ಲ ಬಾರ್ಡ್ರಿಗೆ ಬರೋದ್ರಿಂದ ನಮ್ಮದು ಕರ್ನಾಟಕ ಫಾರೆಸ್ಟ್ ಮುಗಿದ ಮೇಲೆ ಸೊ ಐದರ್ ನೀವು ವಯನಾಡ್ಗೆ ಹೋಗ್ಬೇಕಂದ್ರೆ ನೀವು ಕೇರಳ ಫಾರೆಸ್ಟ್ ಎಂಟ್ರ್ ಆಗ್ತೀರಾ. ಅಕಸ್ಮಾತ್ ನೀವು ತಮಿಳ್ನಾಡು ಹೋಗ್ತಾ ಇದ್ದೀರಾ ಅಂತಂದರೆ ಮಧುಮಲೈ ಫಾರೆಸ್ಟ್ ಎಂಟ್ರ್ ಆಗ್ತೀರಾ. ಸೊ ಅಟ್ಲೀಸ್ಟ್ ನಮ್ಮ ಬಂಡೀಪುರ ಫಾರೆಸ್ಟಲ್ಲಿ ಸ್ವಲ್ಪ ಚಿಗುರುನಾರು ಕಾಣಿಸ್ತಾ ಇತ್ತು. ಈ ಮಧುಮಲೈ ಫಾರೆಸ್ಟ್ ಒಳಗಡೆ ಅಂತೂ ಫುಲ್ಲು ಒಂದು ಎಲೆನೂ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಬ್ಯಾರನ್ ಆಗಿತ್ತು. ಅಷ್ಟು ಎಲ್ಲ ಎಲೆ ಉದುರೋಗಿತ್ತು. ಸೊ ನೀವುಗಳು ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಲೈಕ್ ಎಸ್ಪೆಷಲಿ ಯಾರು ಈ ಥರ ಫಾರೆಸ್ಟ್ ವ್ಯೂ ಎಂಜಾಯ್ ಮಾಡಬೇಕು ಅಂತ ಇರ್ತಿರಲ್ಲ, ಸೊ ಅವ್ರು ಸ್ವಲ್ಪ ನೋಡಿಕೊಂಡು ಪ್ಲ್ಯಾನ್ ಮಾಡಿ. ಸೊ ಅಷ್ಟೇ. ಸೊ ಮಲ್ಕೊಂಡ್ಬಿಟ್ರೆ ಗುಂಡಲ್ಲಿ ನೋಡಲಿ ಗುಂಡ ಹಾಯ್ 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 ಮಲಗಿದವಳನ್ನ ಹಂಗೆ ತಗೊಂಬಂದಿರೋದು. ಸೊ ಮಧುಮಲೈ ಫಾರೆಸ್ಟ್ ಆದಮೇಲೆ ನಮಗೆ ಮಾಸಿನಗುಡಿ ಅಂತ ಸಿಗುತ್ತೆ. ಮಾಸಿನಗುಡಿ ಆದಮೇಲೆ 36 ಹೇರ್ ಪಿನ್ ಬೆಂಡ್ಸ್ ಬರುತ್ತೆ. ಅದಾದಮೇಲೆ ನಮಗೆ ಊಟಿ ರೀಚ್ ಆಗುತ್ತೆ. ಸೊ ಇದು ಊಟಿ ಬೆಟ್ಟಗಳು. ಹಾಯ್, ಫೈನಲಿ ಊಟಿ ರೀಚ್ ಆದ್ವಿ. ಸೊ ಅರೌಂಡ್ 12ಗೆ ರೀಚ್ ಆದ್ವಿ. ಸೊ ಯು ಕ್ಯಾನ್ ಸಿ ದ ವ್ಯೂ. ಚೆನ್ನಾಗಿದೆ ಎಲ್ಲ. ಇಲ್ಲಿ ಒಂಥರ ಡಿಫ್ರೆಂಟ್ ಮರ. ಈ ಬೆಟ್ಟದ ಮೇಲೆ ಜನಗಳು ಹೆಂಗೆ ಈ ಥರ ದೊಡ್ಡ ಮನೆಗಳೆಲ್ಲ ಕಟ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ಇದು ಆ್ಯಕ್ಚುಲಿ ಮಧ್ಯಾಹ್ನ ಅರೌಂಡ್ 2 o'clock. ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಫುಲ್ಲು ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ, ಇಲ್ಲೂ ಸಮ್ಮರ್ ಇರುತ್ತೆ ಅಂತ ಅಂದ್ಬಿಟ್ಟು ಬಂದರೆ ಆ್ಯಕ್ಚುಲಿ ಫುಲ್ ಸನ್ನಿ ಇದೆ. ಬಟ್ ಗಾಳಿ ಮಾತ್ರ ಫುಲ್ ತಣ್ಣಗಿದೆ. ಲೈಕ್ ಫುಲ್ಲು ಚಳಿ ಫುಲ್ ವಿಂಟರ್ ಟೈಪ್ ಫೀಲೇ ಕೊಡುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ. ಲೆಟ್ಸ್ ಸಿ. ಗುಂಡು ಹಾಯ್ ಮಾಡಿ. ಹಾಯ್ 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 ಹಾಯ್. ಊಟ
ಊಟಿ ರೀಚ್ ಆದಮೇಲೆ ಫುಲ್ ಫ್ರೆಶ್ ಅಪ್ ಆಗಿ ಒಂದು ಊಟಿ ಹತ್ರ ಒಂದೆರಡು ಪ್ಲೇಸಸ್ ನೋಡ್ಕೊಂಬರೋಣ ಅಂತ ಹೋದ್ವಿ. ಸೊ ಇವಾಗ ಫಸ್ಟ್ ನಾವು ದೊಡ್ಡ ಬೆಟ್ಟ ಪೀಕ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಅದು ಊಟಿ ಸಿಟಿಯಿಂದ ಒಂದು ಅರೌಂಡ್ 6 ಕಿಲೋಮೀಟರ್ಸ್ ಆಗ್ಬೋದು. ಸೊ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಊಟಿ ಸಿಟಿ ತುಂಬ ಚೆನ್ನಾಗಿದೆ, ಲೈಕ್ ಗ್ರೀನ್ ಆಗಿದೆ, ಫುಲ್ ಫ್ರೆಶ್ ಏರ್, ಫುಲ್ ಆಫ್ ಟ್ರೀಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಫುಲ್ ಕಮರ್ಷಿಯಲಿ ಕೂಡ. ಸೊ ಹೀಗೆ ಹೋಗ್ಬೇಕಾದ್ರೆ ಇಲ್ಲಿ ಯಾವುದೇ ಪ್ಲೇಸ್ಗೆ ಹೋಗ್ಬೇಕಾದ್ರೂ ಬೆಟ್ಟ ಹತ್ತಬೇಕು, ಬೆಟ್ಟದ ಮೇಲೇ ಎಲ್ಲ ಪ್ಲೇಸ್ ಇರೋದು. ಸೊ ಹಂಗೆ ಥ್ರೂ ನೀಲಗಿರಿ ಇದರಿಂದ ಪ್ಲ್ಯಾಂಟೇಷನಿಂದ ಹಂಗೆ ಬಂದ್ವಿ. ಸೊ ಇದು ದೊಡ್ಡ ಬೆಟ್ಟ ಪೀಕಿಂದ ವ್ಯೂ. ಸೊ ಯು ಕ್ಯಾನ್ ಸಿ ಎಷ್ಟು ಬೆಟ್ಟಗಳಿದೆ ಅಂತ. ಸೊ ಆ್ಯಕ್ಚುಲಿ ನೀವು ಈ ದೊಡ್ಡ ಬೆಟ್ಟ ಪೀಕಿಂದ ನೋಡಿದ್ರೆ ನಿಮಗೆ ಒಂದು ಕಡೆ ಕರ್ನಾಟಕ ಬಾರ್ಡರ್ ಕಾಣಿಸುತ್ತಂತೆ, ಇನ್ನೊಂದು ಕಡೆ ಕೇರಳ ಬಾರ್ಡರ್ ಕಾಣಿಸುತ್ತಂತೆ. ಯಾಕಂದರೆ ಸೊ ಈ ಮೂರೂ ಸ್ಟೇಟ್ಸು ಬಾರ್ಡರ್ಗಳನ್ನ ಹಂಚ್ಕೊಂಡಿರೋದ್ರಿಂದ ಸೊ ಯು ಕ್ಯಾನ್ ಸಿ ಆಲ್ ದ ಬಾರ್ಡರ್. ಸೊ ದೊಡ್ಡ ಬೆಟ್ಟ ಪೀಕಿಂದ ನೋಡಿ ಅಲ್ಲೇ ಒಂದು ಏನು ನೀಲಗಿರಿ ಫಾರೆಸ್ಟ್ ಟೈಪ್ ಇತ್ತು. ಸೊ ಅಲ್ಲೋಗಿ ನಾವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ನಾವು ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಹೆಂಗೆ ಟೀ ಪೌಡರ್ ಮತ್ತು ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನೋಡೋಕೆ ಬಂದ್ವಿ. ಸೊ ಊಟಿಗೆ ಬಂದಮೇಲಂತೂ ಎಲ್ಲ ಕಡೆ ಟೀ ಫ್ಯಾಕ್ಟ್ರೀಸ್ ಇರುತ್ತೆ. ಸೊ ಅದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಯು ಕ್ಯಾನ್ ಸಿ ನಾವು ಆ್ಯಕ್ಚುಲಿ ಇವಾಗ ಊಟಿ ಟೀ ಫ್ಯಾಕ್ಟ್ರಿ ಒಳಗಡೆ ಇದ್ದೀವಿ. ಸೊ ಅವ್ರು ಹೆಂಗೆ ಟೀ ಲೀವ್ಸ್ನ ತಂದು ಹೆಂಗೆ ಪ್ರೋಸೆಸ್ ಮಾಡಿ ಪ್ಯಾಕೆಟ್ ಹೆಂಗೆ ಮಾಡಿ ಮತ್ತು ಪ್ಯಾಕೆಟ್ ಹೆಂಗೆ ಮಾಡ್ತಾರೆ ಅಂತ ಫುಲ್ ಅವರು ಒಂಥರ ಡೆಮೋ ಕೊಡ್ತಾರೆ. ಸೊ ಅದಕ್ಕೆ ಎಂಟ್ರಿ ಫೀಸ್ ಇರುತ್ತೆ, ಒಂದು 20 ರೂಪೀಸ್ ಪರ್ ಪರ್ಸನ್. ಸೊ ಅಲ್ಲಿಗೋಗಿ ನೋಡ್ಕೊಂಬರ್ಬೋದು. ನೋಡಾದಮೇಲೆ ಅವ್ರದ್ದೇ ಔಟ್ಲೆಟ್ಸ್ ಇರುತ್ತೆ, ಅಲ್ಲಿಂದ ನೀವು ಯು ಕ್ಯಾನ್ ಬೈ ದ ಟೀ ಪೌಡರ್ಸ್. ಏನು ಡಿಫ್ರೆನ್ಸ್ ಇರೋಲ್ಲ, ರೇಟ್ಸ್ ಎಲ್ಲ ಸೇಮೇ ಇರುತ್ತೆ ಅಲ್ಲಿಗೂ ಇಲ್ಲಿಗೂ. ಸೊ ಅದಾದಮೇಲೆ ಅರೌಂಡ್ ಆಗೋಗಿತ್ತು ಟೈಮ್ 6. ಸೊ ಇನ್ನೇನು ಪ್ಲೇಸ್ ನೋಡೋಕ್ಕಿರಲ್ಲ ಅಂದ್ಬಿಟ್ಟು ಅಲ್ಲಿಂದನೇ ನಾವು ಸನ್ಸೆಟ್ ನೋಡಿಕೊಂಡು ಹಾಗೆ ಅವತ್ತಿನ ಡೇನ ಮುಗಿಸಿದ್ವಿ. ಥ್ಯಾಂಕ್ ಯು.